ಹೋದ್ಮೇಲೆ ಮೈಕ್ರೋ ಕಂಪ್ಯೂಟರ್ಸ್, ಸೂಪರ್ ಕಂಪ್ಯೂಟರ್ಸ್, ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಮತ್ತು ಮೈಕ್ರೋ ಕಂಪ್ಯೂಟರ್ಸ್ ಎಲ್ಲ ಯೂಸ್ ಆದ್ಮೇಲೆ ನೆಕ್ಸ್ಟ್ ಕ್ವಶನ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಯಾವ್ಯಾವ ಜನರೇಷನ್ನು, ಓಕೆನಾ. ಅದರೊಳಗೆ ಜನರೇಷನ್ ಮತ್ತೆ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಅಂತ ಕೇಳಿದ್ರೆ ಇದನ್ನ ಬರಿಬೇಕು. ಕಂಪೇರ್ ದ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಂದ್ರೆ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್, ಫಿಫ್ತ್ ಜನರೇಷನ್ ಅಂತ ಬರಿಬೇಕು. ಓಕೆನಾ. ಫಸ್ಟ್ ಜನರೇಷನ್ ಒಳಗೆ ಏನು ಯೂಸ್ ಮಾಡಿದ್ದು, ವ್ಯಾಕ್ಯೂಮ್ ಟ್ಯೂಬ್ ಯೂಸ್ ಮಾಡಿರ್ತೀವಿ. ಓಕೆನಾ. ಫಾಸ್ಟ್ ಕ್ಯಾಲ್ಕುಲೇಟಿಂಗ್ ಡಿವೈಸಸ್ ಆಫ್ ದೇರ್ ಟೈಮ್. ಅವಾಗಿನ ಕಾಲದಾಗ ಇದು ಭಾಳ ಫಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಿತ್ತು. ಬಟ್ ಭಾಳ ಜನರೇಟ್ ಮಾಡ್ತಿತ್ತು. ಕನ್ಸ್ಯೂಮ್ಸ್ ಹ್ಯೂಜ್ ಪವರ್, ವೆರಿ ಬಲ್ಕಿ, ಭಾಳ ದಪ್ಪ ಇರ್ತಿತ್ತು. ನೀಡ್ ಕಾನ್ಸ್ಟೆಂಟ್ ಮೇಂಟೆನೆನ್ಸ್ ಮಾಡ್ತಾ ಇರ್ಬೇಕಿತ್ತು ಅವಾಗ ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್. ಓಕೆನಾ. ಇದನ್ನ ಭಾಳ ಪಾಯಿಂಟ್ ಆಗಿ ಓನ್ ಸೆಂಟೆನ್ಸಲ್ಲಿ ಬರೀರಿ. ಓಕೆನಾ. ಸೆಕೆಂಡ್ ಜನರೇಷನ್ ಅಂದ್ರೆ ಏನು, ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡ್ತಿದ್ರು. ದೇ ಯೂಸ್ ಟ್ರಾನ್ಸಿಸ್ಟರ್ಸ್. ಇಲ್ಲಿ ಫಸ್ಟ್ ಜನರೇಷನ್ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡ್ತಿದ್ರು. ಓಕೆನಾ. ಜನರೇಷನ್ ನೆಕ್ಸ್ಟ್ ಇದು ರಿಲಯಬಲ್ ಇರ್ತಿತ್ತು. ಓಕೆನಾ. ಭಾಳ ಚೆನ್ನಾಗಿ ರಿಲಯಬಲ್ ಇರ್ತಿತ್ತು. ಚೀಪರು, ಸ್ಮಾಲರು ಆ್ಯಂಡ್ ಕೂಲರ್ ದ್ಯಾನ್ ದ ವ್ಯಾಕ್ಯೂಮ್ ಟ್ಯೂಬ್ಸ್. ಇದು ವ್ಯಾಕ್ಯೂಮ್ ಟ್ಯೂಬ್ಸ್ ಹೀಟ್ ಜನರೇಟ್ ಮಾಡ್ತಿತ್ತಲ್ಲ, ಅದಕ್ಕಿಂತ ಕೂಲ್ ಇರ್ತಿತ್ತು ಇದು ಸ್ವಲ್ಪ. ಓಕೆನಾ. ಪ್ರೋಗ್ರಾಮ್ಡ್ ಯೂಸಿಂಗ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಯೂಸ್ ಮಾಡಿ ಪ್ರೋಗ್ರಾಮ್ ಮಾಡ್ತಿದ್ರು. ಬಟ್ ಮ್ಯಾನ್ಯುವಲ್ ಅಸೆಂಬ್ಲಿ ಮೇಡ್ ಕಮರ್ಷಿಯಲ್ ಪ್ರೊಡಕ್ಷನ್ ಡಿಫಿಕಲ್ಟ್. ಜಾಸ್ತಿ ಪ್ರೊಡಕ್ಷನ್ ಮಾಡೋಕ್ಕೆ ಕಷ್ಟ ಆಗಿತ್ತು, ಯಾಕಂದ್ರೆ ಅದು ಮ್ಯಾನ್ಯುವಲ್ ಆಗಿ ಅಸೆಂಬ್ಲಿ ಮಾಡಬೇಕಿತ್ತು. ಓಕೆನಾ. ಎಲ್ಲ ಪಾರ್ಟ್ಸ್ ಸೇರಿ ನಾವೇ ಅಸೆಂಬ್ಲಿ ಮಾಡಬೇಕಿತ್ತು. ಥರ್ಡ್ ಜನರೇಷನ್ ಅಂದ್ರೆ ಐಸಿಸ್ ಅಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಕ್ಲೌಡ್ ಪರ್ಫಾರ್ಮ್ ಎ ಮಿಲಿಯನ್ ಟ್ರಾನ್ಸಾಕ್ಷನ್ ಇನ್ ಎ ಸೆಕೆಂಡ್ ಒಳಗೆ ಮಾಡ್ತಿತ್ತು. ಓಕೆನಾ. ಸ್ಮಾಲರು, ಚೀಪರು, ಮೋರ್ ರಿಲಯಬಲ್, ಬಟ್ ಡಿಫಿಕಲ್ಟ್ ಟು ಮೇಂಟೈನ್ ಮಾಡೋಕೆ ಡಿಫಿಕಲ್ಟ್ ಆಗಿದೆ. ಆ್ಯಂಡ್ ಹೀಟೆಡ್ ಕ್ವಿಕ್ಲಿ, ಬೇಗ ಹೀಟ್ ಆಗ್ತಿತ್ತು. ಓಕೆನಾ. ಫೋರ್ತ್ ಜನರೇಷನ್ ಏನು ಮಾಡ್ತಿದ್ರು, ಮೈಕ್ರೋ ಪ್ರೊಸೆಸರ್ಸ್ ಯೂಸ್ ಮಾಡ್ತಿದ್ರು. ಇದರೊಳಗೆ ಏನು ಯೂಸ್ ಮಾಡ್ತಿದ್ರು, ಐಸಿಸ್ ಯೂಸ್ ಮಾಡ್ತಿದ್ರು. ಇಲ್ಲಿ ಮೈಕ್ರೋ ಪ್ರೊಸೆಸರ್ಸ್ ಯೂಸ್ ಮಾಡ್ತಿದ್ರು. ಓಕೆನಾ. ನೆಕ್ಸ್ಟ್ ಏನು ಮಾಡ್ತಿದ್ವು, ಮೈಕ್ರೋ ಪ್ರೊಸೆಸರ್ಸ್ ಯೂಸ್ ಮಾಡ್ತಿದ್ರು. ಸ್ಮಾಲರು, ಚೀಪರು, ಫಾಸ್ಟರು. GUI ಯೂಸ್ ಮೇಡ್ ಕಂಪ್ಯೂಟರ್ ಈಸಿ ಟು ಯೂಸ್. GUIs ಅಂದ್ರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಮೇಡ್ ಕಂಪ್ಯೂಟರ್ಸ್ ಈಸಿ ಟು ಯೂಸ್. ಪ್ರೋಗ್ರಾಮ್ಡ್ ಇನ್ C ಅಥವಾ C++, ಬಟ್ ನಾಟ್ ಇಂಟೆಲಿಜೆಂಟ್ ಇರ್ತಿರ್ಲಿಲ್ಲ ಈ ಸಿಸ್ಟಮ್ಸ್. ಓಕೆನಾ. ಫಿಫ್ತ್ ಜನರೇಷನ್ ಅಂದ್ರೆ ಏನು ಬರ್ತು, AI ಮತ್ತೆ ULSI ಅಂತ ಬರ್ತದೆ. ಸ್ಮಾರ್ಟರ್, ಚೀಪರ್, ಫಾಸ್ಟರ್, ಮೋರ್ ಪವರ್ಫುಲ್, ಲೋ ಪವರ್ ಕನ್ಸಂಪ್ಷನ್, ಪ್ರೋಗ್ರಾಮ್ಡ್ ಇನ್ C, ಪೈಥಾನ್, ಜಾವಾ ಅದರಲ್ಲಿ ಮಾಡ್ತಿದ್ರು. ಇನ್ ದ ಇಯರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದನ್ನು ನಾನು ChatGPT ಹಾಕಿದ್ರೆ ಸ್ವಲ್ಪ ನಿಮಗೆ ಈಸಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ತೋರಿಸ್ತೀನಿ ನೋಡ್ರಿ. ಫಸ್ಟ್ ಜನರೇಷನಲ್ಲಿ ಈ ಥರ ಪಾಯಿಂಟ್ಸ್ ಆಗಿ ಬರೀರಿ. ಓಕೆನಾ. ಸೆಕೆಂಡ್ ಒಳಗೆ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಎಕ್ಸಾಂಪಲ್ ಬರೀರಿ. ಜಾಸ್ತಿ ಬರೀರಿ ಪಾಯಿಂಟ್. ಸೆಕೆಂಡ್ ಜನರೇಷನ್ ಒಳಗೆ ಫೀಚರ್ಸ್ ಏನೇನಾದ್ರದ್ದು, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಎಕ್ಸಾಂಪಲ್ಸ್ ಏನು. ಥರ್ಡ್ ಜನರೇಷನ್ನು ಏನು ಯೂಸ್ ಮಾಡಿದ್ರು, ಫೀಚರ್ಸ್ ಏನು, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್, ಎಕ್ಸಾಂಪಲ್. ಫೋರ್ತ್ ಜನರೇಷನ್ ಸೇಮ್ ಅದೇ ರೀತಿ ನೋಡ್ಕೊಂತ ಹೋಗಿ. ಓಕೆನಾ. ಫಿಫ್ತ್ ಜನರೇಷನ್ನು ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಎಕ್ಸಾಂಪಲ್ಸ್. ಓಕೆನಾ. ಇಷ್ಟು ಮುಗಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಬೇಸಿಕ್ ಆರ್ಗನೈಸೇಷನ್ ಆಫ್ ಎ ಕಂಪ್ಯೂಟರ್. ಎ ಕಂಪ್ಯೂಟರ್ ಪರ್ಫಾರ್ಮ್ಸ್ 5 ಮೇಜರ್ ಆಪರೇಷನ್ಸ್. ಏನು, ಅಕ್ಸೆಪ್ಟಿಂಗು, ಸ್ಟೋರಿಂಗು, ಪ್ರೊಸೆಸಿಂಗು, ಡಿಸ್ಪ್ಲೇಯಿಂಗು, ಕಂಟ್ರೋಲಿಂಗು, ಆಲ್ ದ ಆಪರೇಷನ್. ಬೇಸಿಕ್ ಆರ್ಗನೈಸೇಷನ್ ಕ್ಯಾನ್ ಬಿ ಶೋನ್ ಆಸ್ ಎ ಫಾಲೋಸ್. ಈ ಥರ ಡಯಾಗ್ರಾಮ್ ಬರೀರಿ. ಇನ್ಪುಟ್, ಸ್ಟೋರೇಜ್, ಔಟ್ಪುಟ್, ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಮತ್ತೆ ಕಂಟ್ರೋಲ್ ಯೂನಿಟ್. ಈ ಥರ ಬರೀಬೇಕು ಡಯಾಗ್ರಾಮ್. ಇನ್ಪುಟ್ ಅಂದ್ರೆ ಏನು, ಸ್ಟೋರೇಜ್ ಅಂದ್ರೆ ಏನು, ಪ್ರೊಸೆಸಿಂಗ್ ಅಂದ್ರೇನು, ಔಟ್ಪುಟ್ ಅಂದ್ರೇನು, ಕಂಟ್ರೋಲ್ ಯೂನಿಟ್ ಅಂದ್ರೆ ಏನು ಅಂತ ಹೇಳ್ಬೇಕು ಅಷ್ಟೇ. ಇನ್ಪುಟ್ ಅಂದ್ರೆ ದ ಪ್ರೊಸೆಸ್ ಆಫ್ ಎಂಟರಿಂಗ್ ದ ಡೇಟಾ ಇನ್ಸ್ಟ್ರಕ್ಷನ್ ಇಂಟು ಎ ಕಂಪ್ಯೂಟರ್. ನಾವು ಎಂಟರ್ ಮಾಡ್ತಲ್ಲ ಅವು ಇನ್ಪುಟ್. ಇನ್ಪುಟ್ ಡಿವೈಸಸ್ ಸಚ್ ಆಸ್ ಏನು, ಕೀಬೋರ್ಡ್ ಇರ್ತೈತಿ, ಮೌಸು, ಸ್ಕ್ಯಾನರು. ಸಿನ್ಸ್ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ, ಈ ಕಂಪ್ಯೂಟರ್ ಏನು ಮಾಡ್ತೈತಿ, ಓನ್ಲಿ ಅಂಡರ್ಸ್ಟ್ಯಾಂಡ್ ಬೈನರಿ ಲ್ಯಾಂಗ್ವೇಜಸ್ ಅಂದ್ರೆ 0101 ಆ ಥರ ಇರುತ್ತೆ. ಓಕೆನಾ. ಆ ಥರ ಇರುತ್ತೆ. ಓಕೆನಾ. ಅದಕ್ಕೇನು ಮಾಡುತ್ತೆ, ದ ಇನ್ಪುಟ್ ಡಿವೈಸಸ್ ಕನ್ವರ್ಟ್ ದ ನಾವು ಎಂಟರ್ ಮಾಡ್ತೀವಿ. ಈಗ ಹಲೋ ಕಾಲೇಜ್ ಅಂತ ಮಾಡ್ತೀವಿ, ಅದನ್ನ ಏನು ಮಾಡ್ತದೆ, 0101 ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡಿ ಸ್ಟೋರ್ ಆಗ್ತೈತಿ ಇಂಟು ಬೈನರಿ ಕೋಡ್ಸ್. ಓಕೆನಾ. ಆಮೇಲೆ ಸ್ಟೋರೇಜ್ ಅಂದ್ರೆ ಏನು, ಇದನ್ನು ಭಾಳ ಪಾಯಿಂಟ್ಸಾಗಿ ಬರೀರಿ. ಓಕೆನಾ. ಸ್ಟೋರೇಜ್ ಅಂದರೆ ಸೇವಿಂಗ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ ಪರ್ಮನೆಂಟ್. ಸ್ಟೋರೇಜ್ ಅಂದರೆ ಪರ್ಮನೆಂಟಾಗಿ ಸ್ಟೋರ್ ಮಾಡೋದು ಅಥವಾ ಟೆಂಪ್ರರಿ ಸ್ಟೋರ್ ಮಾಡೋದು. ದೇ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಪ್ರೊಸೆಸಿಂಗ್ ಅಂದರೆ ಈಗ ನಾವು ಡೇಟಾ ಎಂಟರ್ ಮಾಡಿದ್ವಿ, A+B ಅಂತಂದರೆ 10+20 ಆ ಥರ. 2 ಟೈಪ್ಸ್ ಇರುತ್ತೆ ಇದರೊಳಗೆ. ಪ್ರೈಮರಿ ಸ್ಟೋರೇಜ್ ಅಂದರೆ ರ್ಯಾಮ್ ಅಂತ ಕರೀತಾರೆ. ಇದು ಫಾಸ್ಟ್ ಇರುತ್ತೆ, ಎಕ್ಸ್ಪೆನ್ಸಿವ್ ಮತ್ತು ವೊಲಟೈಲ್. ಓಕೆನಾ. ಆ್ಯಂಡ್ ಸೆಕೆಂಡ್ ವೊಲಟೈಲ್ ಅಂದರೆ ಟೆಂಪ್ರವರಿ ಅಂತ. ಓಕೆನಾ. ಸೆಕೆಂಡರಿ ಸ್ಟೋರೇಜ್ ಅಂದರೆ ಇದು ಹಾರ್ಡ್ ಡಿಸ್ಕು ಆ ಥರ ಬರುತ್ತೆ. ಓಕೆನಾ. ಚೀಪು, ನಾನ್ ವೊಲಟೈಲ್ ಅಂದರೆ
ಪರ್ಮನೆಂಟ್ ಆಗಿ ಪರ್ಮನೆಂಟ್ ಆಗಿ ಸ್ಟೋರ್ ಆಗಿರುತ್ತೆ. ಓಕೆನಾ. ಪ್ರೊಸೆಸಿಂಗ್ ಅಂದ್ರೆ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ಸ್ ಆರ್ ಟೇಕನ್ ಫ್ರಮ್ ದ ಪ್ರೈಮರಿ ಮೆಮೊರಿ. ಅಂದ್ರೆ ಪ್ರೈಮರಿ ಮೆಮೊರಿ ಅಂದ್ರೆ ರ್ಯಾಮ್ ಇಂದ ತಗೊಂಡು ಡೇಟಾ ಮತ್ತೆ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತಲ್ಲ ಅದರಿಂದ ತಗೊಂಡು ಟ್ರಾನ್ಸ್ಫರ್ ಟು ದ ALU ಅಂದ್ರೆ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ವಿಚ್ ಪರ್ಫಾರ್ಮ್ಸ್ ದ ಕ್ಯಾಲ್ಕುಲೇಷನ್. ಈಗ ನಾವು A+B ಅಂತ 10+20 ಅಂತ ಮಾಡ್ತೀವಿ. ಅವು ಏನ್ ಮಾಡ್ತೈತೆ ಆ ಡೇಟಾನ ಸ್ಟೋರ್ ಆಗಿರ್ತದಲ್ಲ ಸ್ಟೋರೇಜ್ ಒಳಗೆ ಅಲ್ಲಿಂದ ತಗೊಂಡು ALU ಕಳಿಸ್ತತಿ. ಅಲ್ಲಿಂದ ಕಳಿಸಿದ್ಮೇಲೆ ಕ್ಯಾಲ್ಕುಲೇಷನ್ ಮಾಡುತ್ತೆ. ಮತ್ತು ಕ್ಯಾಲ್ಕುಲೇಷನ್ ಮಾಡಿದನ್ನ ಇಮಿಡಿಯೇಟ್ ರಿಸಲ್ಟ್ಸ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ ಮೇನ್ ಮತ್ತೆ ಅದನ್ನು ಸ್ಟೋರ್ ಮಾಡ್ತೈತಿ. ದ ಫೈನಲ್ ರಿಸಲ್ಟ್ ಈಸ್ ಪ್ರೊಡ್ಯೂಸ್ಡ್ ಅಂದ್ರೆ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ. ಔಟ್ಪುಟ್ ಅಂದ್ರೆ ಏನು? ದ ಪ್ರೊಸೆಸ್ ಆಫ್ ಲೀವಿಂಗ್ ದ ರಿಸಲ್ಟ್ಸ್ process of giving the result of the processing to the output world through the devices such as monitor. ನಾವು ಇದೆಲ್ಲ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿರ್ತೀವಲ್ಲ ಇದನ್ನ ತೋರ್ಸೋದು ಹೆಂಗೆ? ಅದನ್ನ ಥ್ರೂ ದ ಡಿವೈಸಸ್ ಸಚ್ ಆಸ್ ಮಾನಿಟರ್ ಆಗಲಿ ಪ್ರಿಂಟರ್ ಆಗಲಿ ಮತ್ತು ಔಟ್ಪುಟ್ ಡಿವೈಸಸ್ ಆ ಥರ ಡಿಸ್ಪ್ಲೇ ಆಗ್ತೈತಿ. ಔಟ್ಪುಟ್ ಡಿವೈಸಸ್ ಏನು ಕನ್ವರ್ಟ್ ಬೈನರಿ ರಿಸಲ್ಟ್ಸ್ ಅಂದ್ರೆ 0101 ಇರ್ತೈತಲ್ಲ ಅದನ್ನ ಹ್ಯೂಮನ್ ರೀಡಬಲ್ ಅಂದ್ರೆ ಈಗ ಹಲೋ ಅಂತ ಅವ್ರ ಮೆಸೇಜ್ ಏನಾದ್ರು ಔಟ್ಪುಟ್ ತೋರಿಸ್ಬೇಕಂದ್ರೆ 0101 ರೀತಿಯಲ್ಲಿ ಇರ್ತೈತಿ. ಅದನ್ನ ಹಲೋಗೆ ಹ್ಯೂಮನ್ ರೀಡಬಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಡಿಸ್ಪ್ಲೇ ತೋರಿಸ್ತೈತಿ. ಕಂಟ್ರೋಲ್ ಯೂನಿಟ್ ಅಂದ್ರೆ ಇದೊಂಥರ ಹೆಡ್ ಇದ್ದಂಗೆ, ಬ್ರೈನ್ ಇದ್ದಂಗೆ. ಇಟ್ ಈಸ್ ರಿಗಾರ್ಡೆಡ್ ಆಸ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್ ಯೂನಿಟ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಫ್ ದ ಕಂಪ್ಯೂಟರ್. ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮ್ಯಾನೇಜರ್ಸ್ ಕಂಟ್ರೋಲ್ಸ್ ಎಲ್ಲ ಕಂಟ್ರೋಲ್ ಇದನ್ನೇ ಮಾಡೋದು. ಡಿಸೈಡ್ ದ ಮ್ಯಾನರ್ ಅಂಡ್ ಸೀಕ್ವೆನ್ಸ್ ಇನ್ ವಿಚ್ ದ ಇನ್ಸ್ಟ್ರಕ್ಷನ್ಸ್ ಆರ್ ಎಕ್ಸಿಕ್ಯೂಟಿವ್. ಈ ರೀತಿನೇ ಆಗ್ಬೇಕು, ಇದನ್ನ ಡಿಸೈಡ್ ಮಾಡ್ತೈತಿ, ಈ ರೀತಿನೇ ಆಗ್ಬೇಕು, ಆ ರೀತಿನೇ ಆಗ್ಬೇಕು ಅಂತ. ದ CPU ಏನು ಕನ್ಸಿಡರ್ ಮಾಡ್ತೈತಿ? ALU ಮತ್ತೆ CPU ಆಗಿ ಇದು ಮಾಡುತ್ತೆ. ನೆಕ್ಸ್ಟ್ ಇದು ಪ್ರೋಗ್ರಾಮಿಂಗ್ ಇದು ಏನಂತ ಪ್ರೊಸೀಜರಲ್ಲು, ಸ್ಟ್ರಕ್ಚರಲ್ ಮತ್ತೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ನ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆನಾ. ಒಳ್ಳೆ ಪ್ರೀವಿಯಸ್ ಕ್ವಶನ್ಸ್ ಇತ್ತಲ್ಲ, ಇನ್ಪುಟ್ ಅಂದ್ರೆ ಏನು, ಇನ್ಪುಟ್ ಯೂನಿಟ್ ಅಂದ್ರೆ ಏನು, ಇದು ಇಲ್ಲಿದೆ ಅಲ್ಲ ಇದು ಇದ್ರ ಬಗ್ಗೆ ಇನ್ಪುಟ್, ಸ್ಟೋರೇಜ್, ಪ್ರೊಸೆಸಿಂಗ್, ಔಟ್ಪುಟ್ ಇವೆಲ್ಲ ನೀವು ಜಾಸ್ತಿ ಪಾಯಿಂಟ್ ಬರಿಬೇಕಂದ್ರೆ ಇದು ನೋಡ್ಕೊಳ್ಳಿ ಒಂದ್ಸತಿ ನೋಡ್ರಿ. ಇನ್ಪುಟ್ ಯೂನಿಟ್, ಫಂಕ್ಷನ್, ಎಕ್ಸಾಂಪಲ್ಸ್ ಏನೇನು ಬರ್ತವೆ. ಓಕೆನಾ. ಅಡ್ವಾಂಟೇಜಸ್ ಏನು, ಸೆಂಟ್ರಲ್ ಯೂನಿಟ್ ಅಂದ್ರೆ ಏನು, ಅದು ಡೆಫಿನೇಷನ್. ಅದ್ರೊಳಗೆ ಸೆಂಟ್ರಲ್ ಯೂನಿಟ್ ಅಂದ್ರೆ ಅದು ಅದ್ರ ಫಂಕ್ಷನ್ ಎಕ್ಸಾಂಪಲ್ ಬರೀ. ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂದ್ರೆ ಪರ್ಫಾರ್ಮ್ ಮ್ಯಾಥ್ ಆಪರೇಷನ್ ಈ ತರ ಬರೀ. ಜಾಸ್ತಿ ಕಾಣ್ಬೇಕಲ್ಲ, ಅರ್ಥಮೆಟಿಕ್ ಆಪರೇಷನ್ಸ್ ಯೂಸ್ ಮಾಡುತ್ತೆ ಈ ತರ, ಲಾಜಿಕಲ್ ಆಪರೇಷನ್ಸ್ ಯೂಸ್ ಮಾಡುತ್ತೆ. ಓಕೆನಾ. ಎಕ್ಸಾಂಪಲ್ ಈಗ 20 ಓಕೆನಾ. ಇದೇನು ಬೇಡ, ಸಿ ಬೇಡ. ನೆಕ್ಸ್ಟ್ ಮೆಮೊರಿ ಯೂನಿಟ್, ಸ್ಟೋರೇಜ್ ಅಂಡ್ ಟೈಪ್ಸ್ ಆಫ್ ಮೆಮೊರಿ. ಪ್ರೈಮರಿ ಮೆಮೊರಿ ಅಂದ್ರೆ ಏನು, ಟೈಪ್ಸ್ ಅದ್ರಲ್ಲಿ ರ್ಯಾಮು, ರೋಮ್ ಅಂತ ಬರುತ್ತೆ. ಓಕೆನಾ. ನೆಕ್ಸ್ಟ್ ಸೆಕೆಂಡರಿ ಮೆಮೊರಿ ಅಂದ್ರೆ ಹಾರ್ಡ್ ಡಿಸ್ಕ್. ಓಕೆನಾ. ಫಂಕ್ಷನ್ ಏನು, ಅದು ಸ್ಟೋರ್ಸ್ ದ ಡೇಟಾ ಆ ಥರ ಬರೀರಿ. ಔಟ್ಪುಟ್ ಯೂನಿಟ್ ಅಂದ್ರೆ ಏನು, ಔಟ್ಪುಟ್ ಡಿಸ್ಪ್ಲೇ ಮಾಡೋದು, ಅದ್ರ ಫಂಕ್ಷನ್ ಏನು ಅದನ್ನ ಬರೀರಿ. ಎಕ್ಸಾಂಪಲ್ ಏನು, ಮಾನಿಟರ್, ಪ್ರಿಂಟರ್, ಔಟ್ಪುಟ್ ಡಿವೈಸಸ್ ಇವೆಲ್ಲ. ಓಕೆನಾ. ಎಕ್ಸಾಂಪಲ್. ಓಕೆನಾ. ನೆಕ್ಸ್ಟ್ ವರ್ಕ್ ಸರಿ, ಇದಿಷ್ಟು ಗೊತ್ತಾಯ್ತಲ್ಲ, ಇದಿಷ್ಟೇ ಸಾಕು. ಓಕೆನಾ. ಅದಕ್ಕೆ ನೆಕ್ಸ್ಟ್ ಕ್ವಶನ್ ಏನು, ಇದಿಷ್ಟು ಬರೆದ್ರ. ನೆಕ್ಸ್ಟ್ ಇದು ಪ್ರೊಸೀಜರಲ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು, ಸ್ಟ್ರಕ್ಚರಲ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು ಅಂತ ಹೇಳೋದು. ಓಕೆನಾ. ಅದನ್ನ ನಾನು ಇಲ್ಲಿ ತೋರಿಸ್ತೀನಿ. ಓಕೆ. ಓಕೆ ನೋಡ್ರಿ. ಈಗ ನೋಡ್ರಿ ಟೈಪ್ಸ್ ಆಫ್ ಪ್ರೋಗ್ರಾಮಿಂಗ್ ಒಳಗೆ ಎಷ್ಟು ಬರ್ತವೆ? 3 ಪ್ರೊಸೀಜರಲ್ ಪ್ರೋಗ್ರಾಮಿಂಗ್, ಸ್ಟ್ರಕ್ಚರಲ್ ಪ್ರೋಗ್ರಾಮಿಂಗ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಬರುತ್ತೆ. ಓಕೆನಾ. ನೆಕ್ಸ್ಟ್ ಈಗ ಪ್ರೊಸೀಜರಲ್ ಪ್ರೋಗ್ರಾಮಿಂಗ್ ಅಂದ್ರೇನು, ಇದ್ರೊಳಗೆ ಚಾರ್ಟ್ ಹಾಕ್ತೀನಿ, ಇದು ಈಸಿ ಇರುತ್ತೆ ನೋಡ್ರಿ. ಪ್ರೊಸೀಜರಲ್ ಪ್ರೋಗ್ರಾಮ್ ಅಂದ್ರೆ ಪ್ರೊಸೀಜರ್ ಪ್ರೋಗ್ರಾಮ್ ಈಸ್ ಎ ಪ್ರೋಗ್ರಾಮಿಂಗ್ ಸ್ಟೈಲ್. ಇದೊಂದು ಸ್ಟೈಲ್ ಇನ್ ವಿಚ್ ದ ಪ್ರೋಗ್ರಾಮ್ ಈಸ್ ಡಿವೈಡೆಡ್ ಇಂಟು ಪ್ರೊಸೀಜರ್ಸ್. ಪ್ರೊಸೀಜರಲ್ ಅಂದ್ರೆ ಪ್ರೊಸೀಜರ್ಸ್ ಆಗಿ ಡಿವೈಡ್ ಆಗುತ್ತೆ ಅಷ್ಟೇ, ಆರ್ ಫಂಕ್ಷನ್ಸ್. ಓಕೆನಾ. ದ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಸ್ಟೆಪ್ ಬೈ ಸ್ಟೆಪ್ ಯೂಸ್ ಮಾಡುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಫೀಚರ್ಸ್ ಏನು, ಪ್ರೋಗ್ರಾಮ್ ಈಸ್ ಡಿವೈಡೆಡ್ ಇಂಟು ಫಂಕ್ಷನ್, ಎಕ್ಸಿಕ್ಯೂಟ್ ಸ್ಟೆಪ್ ಬೈ ಸ್ಟೆಪ್, ಯೂಸಸ್ ಪ್ರೊಸೀಜರ್ಸ್ ಅದನ್ನ ತಿಳ್ಕೊಂಬೋದು, ಅದನ್ನೇ ಬರೆಯೋದು. ಓಕೆನಾ. ಫೋಕಸಸ್ ಆನ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟೆಪ್ ಬೈ ಸ್ಟೆಪ್. ಓಕೆನಾ. ಈಸಿ ಟು ಅಂಡರ್ಸ್ಟ್ಯಾಂಡ್ ಫಾರ್ ಸ್ಮಾಲ್ ಪ್ರೋಗ್ರಾಮ್ಸ್. ಓಕೆನಾ. ಅಡ್ವಾಂಟೇಜಸ್ ಏನು ಅದನ್ನ ಬರೀರಿ, ಇದನ್ನ ನೋಡ್ಕೊಂಡು. ಡಿಸ್ಅಡ್ವಾಂಟೇಜಸ್ ಇದನ್ನ ಬರೀರಿ. ಓಕೆನಾ. ಎಕ್ಸಾಂಪಲ್ಸ್ ಸಿ ಪ್ರೋಗ್ರಾಮ್. ಓಕೆನಾ. ಯಾವ ಲ್ಯಾಂಗ್ವೇಜ್? ಸಿ ಲ್ಯಾಂಗ್ವೇಜ್. ಓಕೆ. ಆಮೇಲೆ ಪ್ಯಾಸ್ಕಲ್, ಸಿ ಮತ್ತು ಪ್ಯಾಸ್ಕಲ್ ಅಂತ ಬರೀ, ಈಸಿಯಾಗಿ ರಿಮೆಂಬರ್ ಆಗುತ್ತೆ. ಓಕೆನಾ. ಇದೇನು ಎಕ್ಸಾಂಪಲ್ ಏನು ಬೇಡ ಇದು. ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು, ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್ ಈಸ್ ಪ್ರೋಗ್ರಾಮಿಂಗ್ ಮೆಥಡ್. ಇದು ಮೆಥಡ್ ಇನ್ ವಿಚ್ ಪ್ರೋಗ್ರಾಮ್ ಈಸ್ ಡಿವೈಡೆಡ್ ಇಂಟು ಸ್ಮಾಲ್ ಮಾಡ್ಯೂಲ್ಸ್. ಸ್ಟ್ರಕ್ಚರ್ಡ್ ಅಂದ್ರೆ ಸ್ಮಾಲ್ ಮಾಡ್ಯೂಲ್ಸ್ ಅಥವಾ ಫಂಕ್ಷನ್ ಆಗಿ ಡಿವೈಡ್ ಆಗುತ್ತೆ. ಇಟ್
ಇಟ್ ಅವಾಯ್ಡ್ಸ್ ಅನ್ನೆಸೆಸರಿ ಜಂಪ್ಸ್ ಅಂದ್ರೆ ಈಗ ಜಂಪ್ ಮಾಡೋದನ್ನ ಅನ್ನೆಸೆಸರಿ ಆಗಿ ಅವಾಯ್ಡ್ ಮಾಡುತ್ತೆ. ಓಕೆನಾ? ಫೀಚರ್ಸ್ ಸಿಂಪಲ್ ಡೆಫಿನೇಷನ್ ಇದು ಅದನ್ನೇ ಹೇಳಿದ್ನಲ್ಲ ಅದನ್ನೇ ಬರ್ದಿದ್ರು. ಫೀಚರ್ಸ್ ಏನು ಯೂಸಸ್ ಫಂಕ್ಷನ್ಸ್, ಈಸಿ ಟು ರೀಡ್, ಈಸಿ ಟು ಟೆಸ್ಟ್, ಅವಾಯ್ಡ್ಸ್ ಗೋ ಟು ಸ್ಟೇಟ್ಮೆಂಟ್, ಇಂಪ್ರೂವ್ ಪ್ರೋಗ್ರಾಮಿಂಗ್ ಕ್ವಾಲಿಟಿ, ಈಸಿಯರ್ ಟು ಮೇಂಟೆನೆನ್ಸ್ ಆ ಥರ. ಅಡ್ವಾಂಟೇಜಸ್ ಏನು ಈಸಿ ಡಿಬಗ್ ಆಗುತ್ತೆ, ಈಸಿ ಟು ಟೆಸ್ಟ್, ಬೆಟರ್ ರೀಡಬಿಲಿಟಿ. ಡಿಸ್ಅಡ್ವಾಂಟೇಜಸ್ ಬರೀರಿ. ಎಕ್ಸಾಂಪಲ್ ಏನು ಸಿ ಮತ್ತೆ ಪ್ಯಾಸ್ಕಲ್. ಓಕೆನಾ? ನೆಕ್ಸ್ಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅಂದ್ರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಇಸ್ ಎ ಮೆಥಡ್ ಬೇಸ್ಡ್ ಆನ್ ದ ಆಬ್ಜೆಕ್ಟ್ ಮತ್ತೆ ಕ್ಲಾಸ್ ಇಂದ ಯೂಸ್ ಮಾಡ್ಕೊಂಡು ಅದ್ರ ಮೇಲೆ ಬೇಸ್ ಆಗುತ್ತೆ ಆಬ್ಜೆಕ್ಟ್ ಮತ್ತೆ ಕ್ಲಾಸ್. ಇಟ್ ಕಂಬೈನ್ಸ್ ದ ಡೇಟಾ ಮತ್ತೆ ಫಂಕ್ಷನ್ ಎರಡು ಕಂಬೈನ್ ಮಾಡಿ ಸಿಂಗಲ್ ಯೂನಿಟ್ ಆಗಿ ಮಾಡ್ತೈತಿ ಕಾಲ್ಡ್ ಆಸ್ ಆಬ್ಜೆಕ್ಟ್. ಓಕೆನಾ? ಇದೇನ್ ಮಾಡಿ ಫೀಚರ್ಸ್ ಯೂಸರ್ಸ್ ಕ್ಲಾಸಸ್ ಮತ್ತೆ ಇಲ್ಲಿ ಏನ್ ಕೊಟ್ಟಿರ್ತಾವ ಅದನ್ನ ತಿರ್ಗಾ ಮುರ್ಗಾ ಬರಿಬೇಕು. ಓಕೆನಾ? ಒಟ್ಟು ಜಾಸ್ತಿ ಬರಿಬೇಕು ಥಿಯರಿ ಇದನ್ನ. ಓಕೆನಾ? ಥಿಯರಿ ಸಬ್ಜೆಕ್ಟ್ ಡೇಟಾ ಡೇಟಾ ಸೆಕ್ಯೂರಿಟಿ ಥ್ರೂ ಎನ್ಕ್ಯಾಪ್ಸುಲೇಷನ್ ಅಂದ್ರೆ ಏನು? ಒಂದು ಡೇಟಾನ ಎನ್ಕ್ಯಾಪ್ಸುಲೇಟ್ ಅಂದ್ರೆ ಒಳಗಿಟ್ಟು ಹೊರಗೆ ಮುಚ್ಚೋದಕ್ಕೆ ಎನ್ಕ್ಯಾಪ್ಸುಲೇಷನ್ ಅಂದ್ರೆ ಆ ಥರ. ಸಪೋರ್ಟ್ಸ್ ಇನ್ಹೆರಿಟೆನ್ಸ್ ಅಂದ್ರೆ ಹಳೆಯದ್ರಿಂದ ಇನ್ಹೆರಿಟ್ ಮಾಡೋದು. ಓಕೆನಾ? ಈಗ ಪೇರೆಂಟ್ಸ್ ಇಂದ ಚಿಲ್ಡ್ರನ್ ಜೀನ್ ಹೆಂಗ್ ಬರುತ್ತೆ ಅದೇ ತರ ಸಪೋರ್ಟ್ಸ್ ಇನ್ಹೆರಿಟೆನ್ಸ್. ಹಳೇದ್ರ ಕೋಡಿಂದ ಈಗ ಹೊಸದ್ ಕೊಡ್ತಾರೆ. ಸಪೋರ್ಟ್ಸ್ ಪಾಲಿಮಾರ್ಫಿಸಮ್ ಅಂದ್ರೆ ಒಂದೇ ಇದು ಎರಡು ಅರ್ಥ ಆ ತರ ಇರ್ತಲ್ಲ ಅದು. ಪ್ರಮೋಟ್ಸ್ ಕೋಡ್ ರಿಯೂಸಬಿಲಿಟಿ ಆ ಥರ. ಅಡ್ವಾಂಟೇಜಸ್ ಹೈ ಸೆಕ್ಯೂರಿಟಿ, ಈಸಿ ಟು ಮೇಂಟೆನೆನ್ಸ್, ಮಾಡಿಫೈ ಆ ಥರ ಬರಿತಾ ಹೋಗ್ಬೇಕು. ಡಿಸ್ಅಡ್ವಾಂಟೇಜಸ್ ಅಂದ್ರೆ ಮೋರ್ ಮೆಮೊರಿ ರಿಕಾರ್ಡ್ ಆ ಥರ ಬರೀರಿ. ಎಕ್ಸಾಂಪಲ್ C++, ಜಾವಾ, ಪೈಥಾನ್. ಓಕೆನಾ? ಇಷ್ಟು ಬರೆದ್ರೆ ಇದು ಡಿಫ್ರೆನ್ಸ್ ಬಿಟ್ಟು ಅದನ್ನ ಸುಮ್ಮನೆ ನೋಡ್ಕೊಳಕ್ಕೆ ನಿಮಗೆ ಅರ್ಥ ಆಗ್ಲಿ ಅಂತ ಇದು ಮೇಂಟೆನೆನ್ಸ್ ಆ ಥರ. ಈಗ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಪ್ರೊಸೀಜರ್ ಪ್ರೋಗ್ರಾಮಿಂಗ್ ಇವೆಲ್ಲ ಬರಿದ್ವಿ. ಓಕೆನಾ? ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು ಅದೆಲ್ಲ ಬರಿದ್ವಿ. ನೆಕ್ಸ್ಟ್ ನಾವು ಏಡ್ತ್ ಪ್ರೋಗ್ರಾಮು ಆಲ್ಗಾರಿದಮ್, ಫ್ಲೋ ಚಾರ್ಟ್ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದೇನಿಲ್ಲ, ಫಸ್ಟ್ ಏನು ಆಲ್ಗಾರಿದಮ್ ಅಂದ್ರೆ ಏನು, ಬ್ಲೂ ಪ್ರಿಂಟ್ ಅಂತ ಹೇಳಿ ಅದಕ್ಕೆನಾ. ನೆಕ್ಸ್ಟ್ ಆಲ್ಗಾರಿದಮ್ ಟು ಫೈಂಡ್ ಏರಿಯಾ ಆಫ್ ಎ ಪ್ಯಾರಾಮೀಟರ್, ಏರಿಯಾ ಅಂಡ್ ಸರ್ಕಲ್ ಆಫ್ ಎ ಪ್ಯಾರಾಮೀಟರ್. ಏರಿಯಾ ಫಾರ್ಮುಲಾ ಏನು ಸರ್ಕಲ್ ಇಂದು ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಇನ್ಪುಟ್ ಆರ್ ಇಸ್ ರೇಡಿಯಸ್ ಬೇಕಲ್ಲ, ರೇಡಿಯಸ್ ಆರ್ ಅಂತ ಇನ್ಪುಟ್ ನಮ್ ಕೇಳ್ತೀವಿ. ಸೆಟ್ ಏರಿಯಾ ಇಸ್ ಈಕ್ವಲ್ ಟು ಏನು, ಏರಿಯಾ ಆಫ್ ಎ ಸರ್ಕಲ್ ಏನು ಪೈ ಪೈ ಆರ್ ಸ್ಕ್ವೇರ್. ಪೈ ಅಂದ್ರೆ ಏನು 3.14 ಅಂತ ಇಂಟು ಆರ್ ಇಂಟು ಆರ್ ಅಂದ್ರೆ ಆರ್ ಸ್ಕ್ವೇರ್ ಆಗುತ್ತೆ. ಪೆರಿಮೀಟರ್ ಏನು 2πr, 2 ಇಂಟು ಪೈ ಅಂದ್ರೆ 3.142 ಇಂಟು ಆರ್. ಪ್ರಿಂಟ್ ಏರಿಯಾ ಪೆರಿಮೀಟರ್ ಸ್ಟಾಪ್. ಇದು ಒಂದು ಆಲ್ಗಾರಿದಮ್ ಹೆಂಗೆ ಅಂತ. ಇದು ಫ್ಲೋ ಚಾರ್ಟ್ ಬರಿಬೇಡ್ರಿ. ಸಿ ಪ್ರೋಗ್ರಾಮ್, ಡೈರೆಕ್ಟ್ ಸಿ ಪ್ರೋಗ್ರಾಮ್. ಓಕೆನಾ? ಸಿ ಪ್ರೋಗ್ರಾಮ್ ಆಸ್ ಇಂಕ್ಲೂಡ್ ಟು ಡೇಟಾ ಟಚ್ ಇಂಟು ಮೇನ್ ಫ್ಲೋಟ್ ಆರ್. ಇವನ್ ಫಸ್ಟ್ ಇನ್ಶಿಯಲೈಸ್ ಮಾಡ್ತೀವಿ. ಇಲ್ಲಿ ಕೆಳಗಡೆ ಏನು ಯೂಸ್ ಮಾಡ್ತೀವಲ್ಲ ಅದನ್ನ ಫಸ್ಟಿಗೆ ನಾವು ಡಿಫೈನ್ ಮಾಡ್ಬೇಕು, ಇನ್ಶಿಯಲೈಸ್ ಮಾಡ್ಬೇಕು. ಓಕೆನಾ? ಇವಕ್ಕೆ ಫ್ಲೋಟ್ ಅಂತ ಯೂಸ್, ಯಾಕಂದ್ರೆ ಪಾಯಿಂಟಿಂಗ್ ನಂಬರ್ಸ್ ಬರೋದಕ್ಕೆ ಫ್ಲೋಟ್ ಅಂತ ಬರಿತೀನಿ. ಆರು ಏರಿಯಾ ಪ್ಯಾರಾಮೀಟರ್. ಎಂಟರ್ ದ ರೇಡಿಯಸ್ ಎಂಟರ್ ಮಾಡ್ತೀವಿ, ಸ್ಕ್ಯಾನ್ ಮಾಡ್ತೀವಿ ಆರ್. ಓಕೆನಾ? ಏರಿಯಾ ಇಸ್ ಈಕ್ವಲ್ ಟು 3.142 ಇಂಟು ಪೈ ಇಂಟು ಆರ್ ಇಂಟು ಆರ್ ಸ್ಕ್ವೇರ್ ಮಾಡ್ತೀವಿ. ಪೆರಿಮೀಟರ್ ಏನು 2 ಇಂಟು ಪೈ 2πr, 2 ಇಂಟು ಪೈ ಅಂದ್ರೆ 3.14 ಇಂಟು ಆರ್. ಓಕೆನಾ? ನೆಕ್ಸ್ಟ್ ಪ್ರಿಂಟ್ ಏರಿಯಾ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಆಫ್. ಸ್ಲ್ಯಾಶ್ ಅಂದ್ರೆ ಏನು ತಿಳ್ಕೊಬಿಟ್ರೆ ಅದು ಕೆಳಗೆ ಹೋಗುತ್ತೆ. ಓಕೆನಾ? ಅಂದ್ರೆ ಕೆಳಗಿನ ಲೈನಿಗೆ ಹೋಗೋದಕ್ಕೆ ಬಾರ್ ಎನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲೈನಿಗೆ ಹೋಗಕ್ಕೆ ಏರಿಯಾ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಎಫ್ ಅಂದ್ರೆ ಫ್ಲೋಟ್ ಯೂಸ್ ಮಾಡಿದೀವಲ್ಲ ಅದಕ್ಕೆ ಪರ್ಸೆಂಟೇಜ್ ಎಫ್ ಏರಿಯಾ. ಪ್ರಿಂಟ್ ಪೆರಿಮೀಟರ್ ಪರ್ಸೆಂಟೇಜ್ ಎಫ್ ಡಬಲ್ ಕೋಟಲ್ಲಿ ಇರಬೇಕು. ಪೆರಿಮೀಟರ್ ಅಂದ್ರೆ ರಿಸಲ್ಟ್ ಅಂದ್ರೆ ಅದು ಪೆರಿಮೀಟರ್ ಬರುತ್ತೆ ಆನ್ಸರ್. ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಕಂಟಿನ್ಯೂ.